ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಂಬಾಸ್ ಕರ್ನಾಟಕ ಸ್ಟುಡಿಯೋ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಿರಿಯಾನಿ ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ. ಅದರಲ್ಲೂ ತುಂಬ ಫ್ಯಾನ್ ವಾರ್ ನಡೆಯುವಂತಹ ಒಂದು ಕಂಪ್ಯಾರಿಸನ್ನು. ನಾವು ರೀಸೆಂಟಾಗೆ DBC ಕಂಪೇರ್ ಮಾಡಿದ್ವಿ, ಡೆತ್ ಬೈ ಚಾಕ್ಲೇಟು. ಸೊ ಅದರಲ್ಲಿ ಕಮೆಂಟ್ಸ್ ಬಂದಿತ್ತು, ಮೇಘನಾ ವರ್ಸಸ್ ನಾಗಾರ್ಜುನ ಮಾಡಿ ಅಂತ ಏನೋ ಕಮೆಂಟ್ ಬಂದಿತ್ತು. ಒಬ್ರು ಯಾರೋ ಕಮೆಂಟ್ ಮಾಡಿದ್ರು. ಸೊ ಒಳ್ಳೆ ಟಾಪಿಕ್ ಎಲ್ಲ. ಸೊ ಮೇಘನಾ ಬಿರಿಯಾನಿಗೂ ಇದಕ್ಕೂ ಎಲ್ಲ ಒಳ್ಳೆ ಫ್ಯಾನ್ ಬೇಸ್ ಇದೆ, ಮತ್ತು ಫ್ಯಾನ್ ವಾರ್ ಕೂಡ ನಡೆಯುತ್ತೆ, ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ಇವತ್ತು ಆರ್ಡ್ರ್ ಮಾಡಿದ್ವಿ. ಬಟ್ ನಾಗಾರ್ಜುನದಿಂದ ತರಿಸಿಲ್ಲ ಈ ಸಲ. ಮೇಘನಾ ಬಿರಿಯಾನಿ ವರ್ಸಸ್ ನಂದನಾ ಪ್ಯಾಲೇಸ್. ಸೊ ಏನಕ್ಕೆ ಅಂತ ಹೇಳ್ತೀನಿ. ಫಸ್ಟು ಎರಡೂ ಎಳ್ಕೊಂಬಿಡೋಣ, ಆಮೇಲೆ ಏನಕ್ಕೆ ಇದು ಎರಡನ್ನ ಕಂಪೇರ್ ಮಾಡ್ತಾಯಿದ್ದೀವಿ ಅಂತ ಆಮೇಲೆ ಹೇಳ್ತೀನಿ. ಮೊದಲನೇದು ನಂದನಾ ಪ್ಯಾಲೇಸ್ ಇಂದ ಚಿಕನ್ ಬಿರಿಯಾನಿ, ಅದು ಕೂಡ ಸುಪ್ರೀಂ ಬೋನ್ಲೆಸ್ ಬಿರಿಯಾನಿ, ಸುಪ್ರೀಂ ಬೋನ್ಲೆಸ್ ಚಿಕನ್ ಬಿರಿಯಾನಿ ಫ್ರಮ್ ನಂದನಾ ಪ್ಯಾಲೇಸ್. ಆಮೇಲೆ ಸೊ ಮೇಘನಾ ಫುಡ್ಸಿಂದ ಚಿಕನ್ ಬೋನ್ಲೆಸ್ ಬಿರಿಯಾನಿ. ಸೊ ಇವೆರಡು ಕಂಪೇರ್ ಮಾಡ್ತಾಯಿದ್ದೀವಿ. ಸೊ ನಾನು ಅದು ಹೇಳಿದ್ಮೇಲೆ ಗೊತ್ತಾಗಿರಬೇಕು, ಬೋನ್ಲೆಸ್ ಬಿರಿಯಾನಿನ ಕಂಪೇರ್ ಮಾಡ್ತಾಯಿದ್ದೀನಿ. ಸೊ ಮೇಘನಾ ಫುಡ್ಸ್ ಅಂದಿದ ತಕ್ಷಣ ಎಲ್ಲರಿಗೂ ತಲೆಗೆ ಜಾಸ್ತಿ ಬರೋದು ಇದೆ, ಬೋನ್ಲೆಸ್ ಬಿರಿಯಾನಿ ಮತ್ತು ಅವ್ರದ್ದು ಸ್ಪೆಷಲ್ ಚಿಕನ್ ಬಿರಿಯಾನಿ. ಇದೆರಡಕ್ಕೇ ಜಾಸ್ತಿ ಜನ ರೇಟ್ ಮಾಡಿರೋದು. ಅದು ಆನ್ಲೈನಲ್ಲಿ ನಾವು ಝೊಮ್ಯಾಟೊ ಸ್ವಿಗ್ಗಿ ಚೆಕ್ ಮಾಡಿದ್ವಿ. ಸ್ವಿಗ್ಗಿನಲ್ಲಿ ಇವ್ರದ್ದು ಬೋನ್ಲೆಸ್ ಬಿರಿಯಾನಿ ಇವಾಗ ನಾವು ತರಿಸಿದ್ದೀವಲ್ಲ, ಇದಕ್ಕೆ 10,000 ಜನ ರೇಟಿಂಗ್ನ ಕೊಟ್ಟಿದ್ದಾರೆ, 10,000 ಜನ ಸ್ಟಾರ್ಸ್ ಕೊಟ್ಟಿದ್ದಾರೆ. ಆಮೇಲೆ ಅವ್ರದ್ದು ಇನ್ನೊಂದು ಬಿರಿಯಾನಿ ಇದೆಯಲ್ಲ, ಅದು ಸ್ಪೆಷಲ್ ಬಿರಿಯಾನಿ ಒಂದಿದೆ ಮೇಘನಾದು, ಅದಕ್ಕೆ 5,000 ಜನ ರಿವ್ಯೂ ಮಾಡಿದ್ದಾರೆ. ಸ್ವಿಗ್ಗಿನಲ್ಲೂ ಅಷ್ಟೇ, ಝೊಮ್ಯಾಟೊದಲ್ಲೂ ಅಷ್ಟೇ. ಇದಕ್ಕೆ 5,000, ಅದಕ್ಕೆ 3,000, ಅದಕ್ಕೆ 2,000 ಏನೋ ಇತ್ತು. ಸೊ ಅದರಿಂದ ಇದಕ್ಕೆ ಜಾಸ್ತಿ ರಿವ್ಯೂಸ್ ಮಾಡಿರೋದ್ರಿಂದ ಇದನ್ನೇ ತರಿಸಿದ್ದೀವಿ. ಆಮೇಲೆ ಅದೇ ಥರ ನಾಗಾರ್ಜುನ ಮಾಡಿ ಅಂತ ಹೇಳಿದ್ರಲ್ಲ, ಅದರಲ್ಲಿ ಚೆಕ್ ಮಾಡಿದಾಗ ನಾಗಾರ್ಜುನದಲ್ಲಿ ನಮಗೆ ಬೋನ್ಲೆಸ್ ಸಿಗಲಿಲ್ಲ. ಬೋನ್ಲೆಸ್ ಹುಡುಕಿದಾಗ ಸಿಕ್ಕಿದ್ದು ಸೇಮ್ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್, ಇವೆರಡು ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ ಆಗಿರೋದ್ರಿಂದ ಸೇಮ್ ಅದರಲ್ಲಿ ಸಿಕ್ಕಿರೋದು ನಮಗೆ ನಂದನಾ ಪ್ಯಾಲೇಸಲ್ಲಿ ಸೇಮ್. ಇದರಲ್ಲಿ ಬೋನ್ಲೆಸ್ ಏನಿದೆ ಅದೇ ಥರ ಅವ್ರದ್ದಲ್ಲೂ ಒಂದು ಸುಪ್ರೀಂ ಬೋನ್ಲೆಸ್ ಅಂತ ಸಿಗುತ್ತೆ. ಅದಕ್ಕೆ ಇವೆರಡನ್ನ ಕಂಪೇರ್ ಮಾಡ್ತಾಯಿದ್ದೀವಿ. ಬಟ್ ಈಗ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ಸ್ನೇ ಕಂಪೇರ್ ಮಾಡಬೇಕು ಅಂತ ತೊಗೊಂಡಾಗ ನಾವು ಅವರ ಏನಿದೆ ರೆಗ್ಯುಲರ್ ಬೇಸಿಕ್ ಚಿಕನ್ ಬಿರಿಯಾನಿ, ದಮ್ ಬಿರಿಯಾನಿ ಏನಿದೆ ಅದನ್ನೇ ಕಂಪೇರ್ ಮಾಡಬೇಕು. ಸೊ ಆ ವಿಡಿಯೋ ಬೇಕಾ ಕಮೆಂಟ್ ಮಾಡಿ. ಸೊ ಇವ್ರದ್ರಲ್ಲೂ ನಾರ್ಮಲ್ ಚಿಕನ್ ಬಿರಿಯಾನಿ ಸಿಗುತ್ತೆ, ದಮ್ ಬಿರಿಯಾನಿ. ಸೊ ಇದು ಇನ್ನೂ ಒಂದು 2-3 ಬ್ರ್ಯಾಂಡು ಎಲ್ಲ ತರಿಸ್ಬಿಟ್ಟು ಒಟ್ಟಿಗೆ ಕಂಪೇರ್ ಮಾಡೋಣ, ಅದು ಬೇಕಂತ ಕಮೆಂಟ್ ಮಾಡಿ. ಸೊ ಇವಾಗ ಜಾಸ್ತಿ ಜನ ಇಷ್ಟಪಟ್ಟು ತಿನ್ನೋದು ಇದೆ ಬೋನ್ಲೆಸ್ ಬಿರಿಯಾನಿ. ಸೊ ಅದನ್ನೇ ಕಂಪೇರ್ ಮಾಡ್ತಾಯಿದ್ದೀವಿ. ಓಪನ್ ಮಾಡೋಣ ಒಂದೊಂದೇ. ಟ್ಯಾಗೆಲ್ಲ ಹಾಕಿ ಪ್ಯಾಕ್ ಮಾಡಿದ್ದಾರೆ, ಬಿಚ್ಬಿಡ್ಬೋದು. ನಂದನಾ ಪ್ಯಾಲೇಸ್ ಸುಪ್ರೀಂ ಬೋನ್ಲೆಸ್, ಎಕ್ಸ್ಟ್ರಾ ಸೈಡ್ಸ್, ಆಮೇಲೆ ಮೇನ್ ಮ್ಯಾಟರ್ ಅಷ್ಟೇ ಕವರಲ್ಲಿ ಇಷ್ಟು ಬರುತ್ತೆ. ಈಗ ಮೇಘನಾ ಫುಡ್ಸ್ ಈ ಜಿಪ್ ಟ್ಯಾಗು ಕಟ್ ಮಾಡಲೇಬೇಕು, ಇಲ್ಲಾಂದರೆ ಹಿಂಗೆ ತೆಗಿಬೇಕು. ಓಪನ್ ಮಾಡಿದರೆ ಅವ್ರದ್ದು ಸಿಗ್ನೇಚರ್ ಪ್ಯಾಕಿಂಗ್, ರೈಸ್ ಸಪ್ರೇಟ್, ಪೀಸ್ ಸಪ್ರೇಟ್, ಗ್ರೇವಿ ರಾಯ್ತಾ ಸಪ್ರೇಟ್. ಒಂದೊಳ್ಳೆ ಬ್ಯಾಗು, ಮನೇಲಿ ತುಂಬಾ ಖುಷಿ ಪಡ್ತಾರೆ, ನೀಟಾಗಿ ಮರ್ಚಿಬಿಟ್ಟು ಎತ್ತಿಟ್ಟು ಸೇರಿ. ಸೊ ಈ ಥರ ಬರುತ್ತೆ. ಆಮೇಲೆ ಇವೆರಡರಲ್ಲೂ ಅಥೆಂಟಿಕ್ ಬಿರಿಯಾನಿ ಅಲ್ಲ, ಇದು ಫ್ರೈ ಪೀಸ್ ಬಿರಿಯಾನಿ. ಆಂಧ್ರ ಕಡೆ ಫ್ರೈ ಪೀಸ್ ಅಂತ ಬರುತ್ತೆ, ಫ್ರೈ ಪೀಸ್ ಬಿರಿಯಾನಿ ಅಂತ ಮಾಡ್ತಾರೆ. ಏನಂದರೆ ಏನಿಲ್ಲ, ಬಿರಿಯಾನಿ ರೈಸ್ ಕುಷ್ಕ ಏನಿರುತ್ತೆ ಅದ್ರ ಮೇಲ್ಗಡೆ ಚಿಕನ್ ಫ್ರೈ ಇಟ್ಬಿಟ್ಟು ಕೊಡ್ತಾರೆ. ಆ ಚಿಕನ್ ಫ್ರೈ ಏನಿರ್ತಾರೆ ಅದು ಒಂದೊಂದು ಬ್ರ್ಯಾಂಡಲ್ಲಿ ಒಂದೊಂದು ಅವರೇ ಸಿಗ್ನೇಚರ್ ರೆಸಿಪಿ ಇರುತ್ತೆ. ಚಿಲ್ಲಿ ಚಿಕನ್ ಇಟ್ಕೊಡ್ಬೋದು, ಚಿಕನ್ ಫ್ರೈ ಇಟ್ಕೊಡ್ಬೋದು, ಗುಂಟೂರು ಚಿಕನ್ ಇಟ್ಕೊಡ್ಬೋದು. ಸೊ ಈ ಥರ ಬೋನ್ಲೆಸ್ ಏನೋ ಸ್ಪೆಷಲ್ ರೆಸಿಪಿ ಇಟ್ಕೊಡ್ಬೋದು. ಆ ಥರ ಏನು ಬೇಕಾದ್ರೂ ಇಟ್ಕೊಡ್ಬೋದು. ಅದು ಫ್ರೈ ಪೀಸ್ ಬಿರಿಯಾನಿ ಕಾನ್ಸೆಪ್ಟ್ಗೆ ಬರುತ್ತೆ. ಸೊ ಅಥೆಂಟಿಕ್ ಬಿರಿಯಾನಿ ಅಲ್ಲ. ಅಥೆಂಟಿಕ್ ಬಿರಿಯಾನಿ ಅಂದರೆ ಗೊತ್ತಲ್ಲ, ಪೀಸು ಮಸಾಲೆ ಜೊತೆಗೆ ಚೆನ್ನಾಗಿ ಬೇಯಿಸ್ಕೊಂಡಿರ್ತಾರೆ. ಈ ಕಡೆ ರೈಸ್ನ ಸಪ್ರೇಟಾಗಿ ಬಾಯ್ಲ್ ಮಾಡಿಕೊಂಡು 90%, ಲಾಸ್ಟಲ್ಲಿ ಕೆಳಗಡೆ ಪೀಸು ಮಸಾಲೆ ಇರುತ್ತೆ, ಅದ್ರ ಮೇಲೆ ರೈಸ್ ಹಾಕ್ಬಿಟ್ಟು ದಮ್ ಕಟ್ಬಿಟ್ಟು ದಮ್ ಹೊಡ್ಬಿಟ್ಟು ಕೊಡೋದು ಬಿರಿಯಾನಿ. ನಮ್ಮ ಕಡೆ ಎಲ್ಲ ಮಾಡೋದು ಪಲಾವ್.
ಡಿಫ್ರೆನ್ಸ್ ತುಂಬಾ ಇದೆ. ಅದ್ರ ಬಗ್ಗೆ ದೊಡ್ಡ ಟಾಪಿಕ್ಕು, ತುಂಬ ಉದ್ದ ಆಗುತ್ತೆ, ಅದು ಮಾತಾಡೋಣ ಯಾವಾಗ ಬೇಕು ಅಂದಾಗ. ಸೊ ಎರಡು ಬಿರಿಯಾನಿ ಅಲ್ಲ, ಅಥೆಂಟಿಕ್ ಬಿರಿಯಾನಿ ಅಲ್ಲ, ಫ್ರೈ ಪೀಸ್ ಬಿರಿಯಾನಿ. ಈಗ ತಿನ್ನೋಣ. ಒಳಗಡೆ ಇವರು ಅಷ್ಟೇ ಪೀಸ್ ಸಪ್ರೇಟ್, ಬಿರಿಯಾನಿ ರೈಸ್ ಸಪ್ರೇಟಾಗಿ ಕೊಟ್ಟಿರ್ತಾರೆ. ಯಾಕೋ ಸೋರಿಸ್ಬಿಟ್ಟಿದ್ದಾರೆ, ಸರಿಯಾಗಿ ಸೀಲ್ ಆಗಿಲ್ಲ ಇದು. ಆಯಿತಾ, ಸೀಲಾಗಿರಲಿ. ಈಗ ಸ್ವಲ್ಪ ರೈಸನ್ನು ಬಡಿಸ್ಕೊಳ್ಳೋಣ. ಬಿರಿಯಾನಿ ರೈಸು ಅಷ್ಟೇ. ಈಗ ಬೋನ್ಲೆಸ್ ಚಿಕನ್. ಇಲ್ಲಿ ಹಾಕ್ತೀನಿ. ಸದ್ಯಕ್ಕೆ ಸ್ವಲ್ಪ ಹಾಕ್ಕೊತೀನಿ, ಇನ್ನು ಅರ್ಧ ಹಂಗೆ ಪೇಪರಲ್ಲಿದೆ, ಸೈಡಲ್ಲಿರಲಿ. 4-5 ಪೀಸ್ ಹಾಕ್ಕೊಂಡಿದ್ದೀನಿ, ಆ ಸೈಡಲ್ಲಿ ಇನ್ನೂ ಇದೆ, ಅದಕ್ಕೆ ಬೇಕಲ್ಲ, ನಾನೆಲ್ಲ ಹಾಕೊಂಡ್ರೆ ಹಿಂಗೆ. ಸೊ ಟೇಸ್ಟ್ ಮಾಡೋಣ. ಫಸ್ಟು ಬರೀ ರೈಸ್ ತಿನ್ನೋಣ. ಬಿರಿಯಾನಿ ರೈಸು ಇದು ಸಪ್ರೇಟಾಗಿ ಬೇಯಿಸಿರೋದು ಫ್ರೈ, ಸೊ ಅದರಿಂದ ಸೈಡಲ್ಲಿರಲಿ. ಬಿರಿಯಾನಿ ರೈಸ್ ಹೇಗಿದೆ ಅಂತ ನೋಡೋಣ. ಅದರಲ್ಲಿ ಮಸಾಲೆ ಇದೆ ಸ್ವಲ್ಪ, ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು. ಇದು ಆ ಮಸಾಲೆ ಏನು ಬಂದು ಬಿರಿಯಾನಿನಲ್ಲೇ ಮಾಡಬೇಕಾದ್ರೆ ಬರುತ್ತಲ್ಲ, ಆ ಮಸಾಲೆ ಇದು. ಚೆನ್ನಾಗಿದೆ, ಫ್ಲೇವರ್ಫುಲ್ ಆದ ಬಿರಿಯಾನಿ. ಚಿಕನ್ ಬಿರಿಯಾನಿ ನೀವೇನಾದರೂ ಹೈದ್ರಾಬಾದಿ ಬಿರಿಯಾನಿ ತಿಂದಿದ್ದರೆ ನಂದ್ರ ಪ್ಯಾಲೇಸಲ್ಲಿ ಸೇಮ್ ರೆಸಿಪಿ, ಅದು ಬೇರೆ ಏನು ಡಿಫ್ರೆನ್ಸ್ ಇರೋಲ್ಲ, ಸೇಮ್ ರೆಸಿಪಿನೇ. ಏನಂದರೆ ಪೀಸಸ್ ಇರೋಲ್ಲ, ಚಿಕನ್ ಪೀಸಸ್ ಇರೋಲ್ಲ ಅಷ್ಟೇ. ಸ್ವಲ್ಪ ಸ್ಪೈಸಿಯಾಗಿರುತ್ತೆ ಲೈಟಾಗೆ, ಆಮೇಲೆ ಜೀರಿಗೆ ಫ್ಲೇವರ್ ಬರುತ್ತೆ ಮತ್ತು ಏಲಕ್ಕಿ ಫ್ಲೇವರ್ ಸ್ವಲ್ಪ ಡಾಮಿನೇಟ್ ಮಾಡುತ್ತೆ. ಆಮೇಲೆ ಮಿಕ್ಕಿದ ಸ್ಪೈಸಸ್ಸು. ಬಾಸುಮತಿ ರೈಸು ಒಬ್ರೊಬ್ರಿಗೆ ಬಾಸುಮತಿ ರೈಸ್ ಇಷ್ಟ ಆಗೋಲ್ಲ, ಯಾಕಂದರೆ ಅದು ಒಣಗಿದಂಗೆ ಇರುತ್ತೆ, ಗಂಟಲು ಚುಚ್ಕೊಳುತ್ತೆ ಅಂತ. ಬಟ್ ಇದು ಆ ಥರ ಒಣಗಿದಂಗಿಲ್ಲ, ಮಾಯಿಶ್ಚರೆಲ್ಲ ಉಳಿಸ್ಕೊಂಡಿದೆ, ಸಾಫ್ಟಾಗಿದೆ, ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನಮಗೆ ಮೆಜಾರಿಟಿ ನಾವೇ ತಿನ್ನೋಲ್ಲ ಬಾಸುಮತಿ ರೈಸು. ಬಾಸುಮತಿ ರೈಸಲ್ಲಿ ನಾವು ಹೈದ್ರಾಬಾದಿಗಿಂತ ಜಾಸ್ತಿ ಇಷ್ಟಪಡೋದು ಗೊತ್ತಾ, ನೆಲ್ಲೂರು ಸ್ಟೈಲು. ನೆಲ್ಲೂರು ಸ್ಟೈಲ್ ಬಿರಿಯಾನಿ ಬಂದ್ಬಿಟ್ಟು ಹೆಂಗಿರುತ್ತೆ ಅಂದರೆ, ಅದು ಪಲಾವ್ ನಾವೆಲ್ಲ ಮಾಡ್ತೀವಲ್ಲ, ನಾವು ಪಲಾವ್ಗಳು ಏನು ಮಾಡ್ತೀವಿ, ಚಿಕನ್ ಪಲಾವ್, ಮಟನ್ ಪಲಾವ್ ಎಲ್ಲ ಮನೆಯಲ್ಲಿ ಅದೇ ಥರನೇ ಪ್ರೊಸೆಸಲ್ಲಿ ಮಾಡ್ತಾರೆ. ಅಕ್ಕಿ, ಮಾಂಸ, ಮಸಾಲೆ, ನೀರು ಹಾಕ್ಬಿಟ್ಟು ಒಟ್ಟಿಗೆ ಬೇಯಿಸ್ಬಿಟ್ಟು ದಮ್ ತೆಗೆಯೋದು. ಸೊ ಅದಕ್ಕೆ ನಮ್ಗೆ ಅದು ಇಷ್ಟ, ಜಾಸ್ತಿ ಕನೆಕ್ಟ್ ಆಗುತ್ತೆ ನಮಗೆ ನಾಟಿ ಸ್ಟೈಲ್ ಅವ್ರಿಗೆ. ಅದಕ್ಕೆ ಈಗ ಚಿಕನ್ ಜೊತೆಗೆ ತಿನ್ನುವ ಬೋನ್ಲೆಸ್ ಚಿಕನ್ ಫ್ರೈ ಜೊತೆಗೆ ಗ್ರೇವಿ ಎಲ್ಲ ಎತ್ಕೊಂಡು ಇದನ್ನು ರೈಸಲ್ಲಿ ಸ್ವಲ್ಪ ಮಿದ್ಕೊಂಡು ಬೋನ್ಲೆಸ್ ಪೀಸಸ್ಸು ಬೆಣ್ಣೆ ಕರ್ಗೋಗುತ್ತೆ. ಸೊ ಇವರೆಲ್ಲ ಬಂದ್ಬಿಟ್ಟು ಟೆಂಡರ್ ಚಿಕನ್ನ ಬಳಸ್ತಾರೆ, ಆಬ್ವಿಯಸ್ಲಿ ಅದು ಸಖತ್ ಸಾಫ್ಟ್ ಆಗಿರುತ್ತೆ. ಇದು ಸ್ಪೈಸಿ ಆದ ಮಸಾಲೆ, ಕರ್ಬೇವಿನ ಸೊಪ್ಪು ಫ್ಲೇವರ್ ಸ್ವಲ್ಪ ಜಾಸ್ತಿ ಬರ್ತಾಯಿದೆ ಇದರಲ್ಲಿ. ನಾರ್ಮಲಾಗಿ ಬಿರಿಯಾನಿ ತೊಗೊಂಡಾಗ ನಿಮಗೆ ಖಾರ ಇರೋದಿಲ್ಲ, ಅಷ್ಟೊಂದು ಸ್ವಲ್ಪ ಇರುತ್ತೆ ಅಷ್ಟೇ. ಈ ಬಿರಿಯಾನಿ ತೊಗೊಂಡ್ರೆ ಬೋನ್ಲೆಸ್ಸು ಅಡ್ವಾಂಟೇಜ್ ಏನು, ಮತ್ತು ಜಾಸ್ತಿ ಜನ ಈ ಥರದ್ದು ಯಾಕೆ ಇಷ್ಟಪಡ್ತಾರೆ ಫ್ರೈ ಪೀಸ್ ಬಿರಿಯಾನಿ ಕಾನ್ಸೆಪ್ಟ್ ಅಂದರೆ ಇದಕ್ಕೋಸ್ಕರನೇ. ಜಾಸ್ತಿ ಮಸಾಲೆ ಭರಿತವಾಗಿ ಖಾರವಾಗಿ ಚೆನ್ನಾಗಿರುತ್ತೆ. ಇನ್ನು ದಮ್ ಆ್ಯಡ್ ಮಾಡುತ್ತೆ, ಒಂದು ದಮ್. ಹಾಂ, ಅದಕ್ಕೆ ಇವರು ಕ್ಲಿಕ್ ಆಗಿದ್ದು ಈ ಥರ ಫ್ರೈ ಪೀಸ್ ಬಿರಿಯಾನಿಯಿಂದನೇ. ಸೊ ಇದು ಕೂಡ ಸೂಪರ್, ಚೆನ್ನಾಗಿದೆ, ಇಷ್ಟ ಆಯಿತು, ಅದ್ಭುತ. ಅದೇ ಹೇಳಿದ್ರಲ್ಲ, ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಟೇಸ್ಟು, ತಿಂತಾಯಿದ್ರೆ ತಿಂತಾನೆ ಇರೋಣ ಅನಿಸುತ್ತೆ. ಈಗ ಅದಕ್ಕೆ ಜಂಪ್ ಮಾಡೋಣ. ಈಗ ಮೇಘನಾ ಫುಡ್ಸ್ ಚಿಕನ್ ಬೋನ್ಲೆಸ್ ಬಿರಿಯಾನಿ ಟ್ರೈ ಮಾಡೋಣ. ಇಲ್ಲಿ ಸ್ವಲ್ಪ ರೆಡ್ಡಿಶ್ ಆದ ಬಿರಿಯಾನಿ ಕಂಪೇರ್ಡ್ ಟು ಅದು ನಂದನಾ ಪ್ಯಾಲೇಸ್. ಮೇನ್ ಐಟಮ್, ಎಲ್ಲರ ಫೇವ್ರೆಟ್ ಬೋನ್ಲೆಸ್ ಚಿಕನ್. ಇದು ಕೂಡ ಕೆಂಪಿಶ್ ಕೆಂಪು ಮಸಾಲೆ.
ಸೊ ನೋಡೋದ್ರಲ್ಲಿ ಡಿಫ್ರೆನ್ಸು ರೈಸು ಇದೇನಿದೆ ಈಗ ಸ್ವಲ್ಪ ಕೆಂಪು ಕಲರ್ ಇದೆ, ಅದು ಕಮ್ಮಿ ಲೈಟ್ ರೆಡ್ಡು. ಆಮೇಲೆ ಮಸ್ತ್ ಇದು ಅಷ್ಟೇ, ಚಿಕನ್ ಪೀಸಸ್ ಅಷ್ಟೇ, ಇದು ಕೆಂಪು ಕಲರ್ ಇಲ್ಲ, ಇದು ಒಂಥರ ಯೆಲ್ಲೋ ಇಶ್ಯೂ, ಇದರಲ್ಲಿ ರೆಡ್ ಕಲರ್ ಬರುತ್ತೆ ಆಯಿತಾ. ಈಗ ಫಸ್ಟು ಏನು ತಿನ್ನಬೇಕು, ರೈಸ್ ತಿನ್ನಬೇಕು. ಪೀಸ್ ಸೈಡ್ಗೆ ಹಾಕ್ಬಿಟ್ಟು ರೈಸು, ಇದರಲ್ಲೂ ಅಷ್ಟೇ ಸೇಮು ಚಿಕನ್ ಬಿರಿಯಾನಿ ರೈಸ್ಗೆ ಈ ಚಿಕನ್ ಫ್ರೈ ಸಪ್ರೇಟಾಗಿ ಮಾಡಿಕೊಂಡು ಚಿಕನ್ ಫ್ರೈನ ಕೊಡ್ತಾರೆ. ಮಸಾಲೆ ಇರುತ್ತೆ ಚಿಕನ್ ಬಿರಿಯಾನಿದು, ಆ ಮಸಾಲೆನ ಮಿಕ್ಸ್ ಮಾಡಿ ಇದು ಸ್ಟ್ರಾಂಗ್ ಇದೆ. ಆ ರೈಸು ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ, ಅದರಲ್ಲಿ ಮಸಾಲೆಗಿಂತ ಇದು ಸ್ವಲ್ಪ ಸ್ಟ್ರಾಂಗ್, ಜಾಸ್ತಿ ಫ್ಲೇವರ್ಸ್ ಎಲ್ಲ ಯಥೇಚ್ಛವಾಗಿ ಬರ್ತಾಯಿದೆ. ಖಾರನೂ ಅಷ್ಟೇ ಕಂಪೇರ್ ಟು ಅದು ಸ್ವಲ್ಪ ಸ್ಪೈಸಿ ಆಗಿದೆ. ಬರೀ ಬಿರಿಯಾನಿ ರೈಸ್ ತಿಂದಾಗೆ ಫೀಲ್ ಆಯಿತು. ಜಾಸ್ತಿ ಸ್ಪೈಸಸ್ಸು ಫ್ಲೇವರು ಅದ್ಭುತ. ಚಕ್ಕೆ ಲವಂಗ ಘಮ ಇದರಲ್ಲಿ ಡಾಮಿನೇಟ್ ಮಾಡ್ತಾಯಿದೆ. ಆಮೇಲೆ ಫ್ರೈಡ್ ಆನಿಯನ್ಸು ನನ್ನ ಫೇವ್ರೇಟು. ಚೆನ್ನಾಗಿದೆ. ಅದೇ ನನಗೆ ಸ್ವಲ್ಪ ಉಪ್ಪು ಅನಿಸ್ತು, ಉಪ್ಪು ಸ್ವಲ್ಪ ಜಾಸ್ತಿ ಇದೆ ಅನಿಸ್ತು ನನಗೆ. ಬಟ್ ಅದು ಉಪ್ಪು ಖಾರ ಬಂದ್ಬಿಟ್ಟು ತುಂಬಾ ಸಬ್ಜೆಕ್ಟಿವ್ ಅದು ಒಂದೊಂದು ನಾಲ್ಗೆಗೆ ಒಂದೊಂದು ಥರ ಇಷ್ಟ ಆಗುತ್ತೆ. ಬಟ್ ಇವ್ರದ್ದು ನೋಡಿ ಮಸಾಲೆ, ಇದು ಬಿರಿಯಾನಿ ರೈಸಲ್ಲಿ ಜಾಸ್ತಿನೇ ಇದೆ ಮಸಾಲೆಗಳು. ಅದು ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಸ್ಟ್ರಾಂಗ್ ಆಗಿದೆ ಅಂತ. ಬಿಡಿ, ಇವಾಗ ನಾವು ಅದಕ್ಕೆಲ್ಲ ಇಂಪಾರ್ಟೆಂಟ್ ಇರೋದು, ಇವಾಗ ಇರೋದು ಬೋನ್ಲೆಸ್ ಇಂಪಾರ್ಟೆಂಟು. ಸೇಮ್ ಕಾನ್ಸೆಪ್ಟೇ, ಇವ್ರದ್ದು ರೆಸಿಪಿ, ಇವ್ರದ್ದೇ ಸಪ್ರೇಟ್ ರೆಸಿಪಿ. ಬೋನ್ಲೆಸ್ ಪೀಸಸ್ನ ಸಪ್ರೇಟಾಗೆ ಫ್ರೈ ಮಾಡ್ಕೊಂಡಿರ್ತಾರೆ. ಇದಕ್ಕೂ ಕೋಟಿಂಗ್ ಇರುತ್ತೆ ಲೈಟಾಗೆ ಇಟ್ಟದು, ಅದಕ್ಕೂ ಕೋಟಿಂಗ್ ಇತ್ತು ಸೇಮ್. ಈಗ ಇದನ್ನು ಗೊಜ್ಜೆಲ್ಲ ಎತ್ಕೊಂಡು ನೀಟಾಗಿ ಮಿತ್ಕೊಂಡು ಇದು ಅಷ್ಟೇ ಬಾಯಲ್ಲಿ ಮೆಲ್ಟ್ ಆಗೋಯ್ತು ಚಿಕನ್ನು. ಸೂಪರ್ ಟೆಂಡರು, ಸಖತ್ ಜ್ಯೂಸಿ. ಇದು ಇನ್ನೂ ಡಬಲ್ ಧಮಾಕ ಸ್ಟ್ರಾಂಗ್ ಆಯಿತು ಮಸಾಲೆ. ಅದರಲ್ಲೂ ಅಷ್ಟೇ ಫ್ಲೇವರ್ಸ್ ಎಲ್ಲ ಜಾಸ್ತಿ ಇದೆ, ಮಸಾಲೆ ಭರಿತವಾಗಿದೆ. ಇನ್ನೂ ಖಾರ ಜಾಸ್ತಿ ಬಿಲ್ಟ್ ಆಯಿತು. ನನಗೆ ಬರೀ ರೈಸ್ ತಿಂದಾಗೆ ಸ್ವಲ್ಪ ಸ್ಪೈಸಿ ಅನಿಸ್ತು, ಇದು ಇನ್ನೂ ಜಾಸ್ತಿ ಸ್ಪೈಸಿ. ಚೆನ್ನಾಗಿದೆ. ಬಾಯಿ ಕೆಟ್ಟೋಗಿರೋರಿಗೆ ಇದು ಇಷ್ಟ ಆಗುತ್ತೆ. ಚೆನ್ನಾಗಿದೆ, ಅದ್ಭುತ. ಈ ಮಸಾಲೆ, ಬಿರಿಯಾನಿ ಮಸಾಲೆನೇ ಬೇಜಾನ್ ಸಿಗ್ತಾಯಿದೆ. ಮೇಲ್ಮೇಲೆ ಹಾಕ್ಕೊಂಡೆ, ಕೆಳಗಡೆಯಿಂದ ಹಾಕ್ಕೊಂಡ್ರೆ ಇನ್ನೂ ಇರುತ್ತೆ ಅನಿಸುತ್ತೆ. ಚೆನ್ನಾಗಿದೆ, ಸೂಪರ್. ಪೆಪ್ಪರ್ ಗಂಟಲಿಗೆ ಖಾರ ಫೀಲ್ ಆಗ್ತಿದೆ. ಚೆನ್ನಾಗಿದೆ, ಇಷ್ಟ ಆಯಿತು. ಹೊಗೆ ಮಜಾ ಬಂತು, ಖಾರನೂ ಬಂತು. ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ಅಂತ. ಖಾರಕ್ಕೆ ಎಲ್ಲ ಕಡೆ ಸುರಿತಾ ಇದೆ ಸದ್ಯ. ನಂದನ ಪ್ಯಾಲೇಸ್ ಅವರು ಸ್ವೀಟ್ ಕೊಟ್ಟಿದ್ದಾರೆ, ಗುಲಾಬ್ ಜಾಮೂನು. ಬೇಕೇನ ವರ್ಷ ಬೇಡವಾ? ಸರಿ, ಒಂದೇ ಕೊಟ್ಟರು. ಸೊ ಎರಡರಲ್ಲಿ ಯಾವುದು ಚೆನ್ನಾಗಿದೆ ಅಂತ ಹೇಳೋಕ್ಕಿಂತ ಮುಂಚೆ ನಿಮ್ಗೆ ಯಾವ್ದು ಇಷ್ಟ ಅನ್ನೋದು ಕಮೆಂಟ್ ಮಾಡಿ. ನಾನು ಫಸ್ಟೇ ಕೇಳಬೇಕಾಯ್ತು, ಕೇಳಿಲ್ಲ. ಯಾವ್ದು ಇಷ್ಟ ಇವೆರಡರಲ್ಲಿ ಅಂದರೆ ಕಂಪೇರ್ ಮಾಡಬೇಕಾದ್ರೆ ನಂದನ ಪ್ಯಾಲೇಸ್ ಅವ್ರದ್ದು ಸುಪ್ರೀಂ ಬೋನ್ಲೆಸ್ ಚಿಕನ್ ವರ್ಸಸ್ ಮೇಘನಾ ಫುಡ್ಸ್ ಅವರ ಬೋನ್ಲೆಸ್ ಚಿಕನ್ನ ಕಂಪೇರ್ ಮಾಡಿಬಿಟ್ಟು ಇವೆರಡರಲ್ಲಿ ಯಾವ್ದು ಇಷ್ಟ ಅಂತ ಹೇಳಿ. ಸೊ ಓವರಾಲ್ ಬಿರಿಯಾನಿ ಅಂತ ಕಂಪೇರ್ ಮಾಡ್ಬೋದು. ಯಾಕಂದರೆ ಇವೆರಡು ಅಥೆಂಟಿಕ್ ಹೈದರಾಬಾದಿ ಬಿರಿಯಾನಿ ಅಥವಾ ದಮ್ ಬಿರಿಯಾನಿ ಅಲ್ಲ. ಇವೆರಡು ಫ್ರೈ ಪೀಸ್ ಬಿರಿಯಾನಿ. ಚಿಕನ್ ಬಿರಿಯಾನಿ ರೈಸ್ಗೆ ಮೇಲ್ಗಡೆ ಚಿಕನ್ ಫ್ರೈನ ಹಾಕಿ ಕೊಡ್ತಾರೆ, ಅವ್ರವ್ರದ್ದೇ ರೆಸಿಪಿ. ಸೊ ಆಬ್ವಿಯಸ್ಲಿ ತುಂಬಾ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ನಾವು ತಿಂದಾಗೂ ಅಷ್ಟೇ ಬೇಜಾನ್ ಡಿಫ್ರೆನ್ಸ್ ಇತ್ತು. ಸೊ ಅದನ್ನು ಕಂಪೇರ್ ಮಾಡಿ. ಸೊ ಇನ್ನೊಂದು ಏನಂದರೆ ಇವ್ರದ್ದು ಚಿಕನ್ ಬಿರಿಯಾನಿ ಗೊತ್ತಾ, ದಮ್ ಬಿರಿಯಾನಿ ಎರಡರಲ್ಲೂ ಸಿಗುತ್ತೆ, ಚಿಕನ್ ದಮ್ ಬಿರಿಯಾನಿ, ಮಟನ್ ದಮ್ ಬಿರಿಯಾನಿ. ಅದನ್ನು ಕಂಪೇರ್ ಮಾಡೋಣ ನೆಕ್ಸ್ಟ್ ಟೈಮು. ಅದು ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಆ ವಿಡಿಯೋ ಬೇಕು ಅಂತ. ಇನ್ನೂ 2-3 ಬ್ರ್ಯಾಂಡ್ನ ಸೇರಿಸೋಣ. ಹೈದರಾಬಾದಿ ಬಿರಿಯಾನಿಗಳು ಯಾರ್ಯಾರು ಮಾಡ್ತಾರೆ ಬೆಂಗಳೂರಲ್ಲಿ ಎಲ್ಲರೂ ಇಟ್ಕೊಂಡು ಎಲ್ಲರೂ ಒಂದೇ ಸರಿ ಕಂಪೇರ್ ಮಾಡೋಣ. ಸೊ ಈಗ ನನಗಿಷ್ಟ ಆಗಿದ್ದು ಎರಡರಲ್ಲಿ ಮೇಘನಾ ಫುಡ್ಸ್ ಹಂಗಂತ ಇದು ಚೆನ್ನಾಗಿಲ್ಲ ಅಂತಲ್ಲ, ಇದು ಚೆನ್ನಾಗಿದೆ. ಬಟ್ ಇದು ಯಾರಿಗೆ ಇಷ್ಟ ಆಗುತ್ತೆ ಅಂದರೆ ಇದರಲ್ಲಿ ಎಷ್ಟು ಸ್ಪೈಸಿನೆಸ್ ಇದೆ ಗೊತ್ತಾ, ಅದಕ್ಕಿಂತ ಸ್ವಲ್ಪ ಖಾರ ಕಮ್ಮಿ ತಿನ್ನೋರಿಗೆ ಇಷ್ಟ ಆಗುತ್ತೆ. ಯಾಕಂದರೆ ಬಿರಿಯಾನಿ ರೈಸು ಸ್ವಲ್ಪ ಖಾರ, ಆ ಚಿಕನ್ ಫ್ರೈನಲ್ಲಿ ಖಾರ ಇತ್ತು, ಆಮೇಲೆ ಆ್ಯಡ್ ಮಾಡ್ಕೊಂಡು ತಿಂದಾಗ ಇದು ಸ್ವಲ್ಪ ಸ್ಪೈಸಿ ಆದ ಮೀಡಿಯಮ್ ಸ್ಪೈಸಿ ಅಂತ ಹೇಳ್ಬೋದು ನಮ್ಮ ಲೆವೆಲ್ಗೆ. ಅಂದರೆ ನಾವು ಖಾರ ತಿನ್ನೋ ಲೆವೆಲ್ಗೆ ಇದು ಮೀಡಿಯಮ್ ಸ್ಪೈಸಿ ಅಂತ ಹೇಳ್ತೀವಿ. ಖಾರನೇ ತಿಂದೇ ಇರೋರಿಗೆ ಇದು ಸ್ವಲ್ಪ ಸ್ಪೈಸಿ ಅಂತ ಅನಿಸುತ್ತೆ. ಜಾಸ್ತಿ ಖಾರ ತಿನ್ನೋರಿಗೆ ಇದು ಖಾರನೇ ಅಲ್ಲ ಅಂತ ಅನಿಸುತ್ತೆ. ಬಟ್ ಅದು ನನಗೆ ಸ್ಪೈಸಿ
ಹರ್ಷನೇ ಖಾರ ಜಾಸ್ತಿ ತಿನ್ನೋನು, ಅವನೇ ಸೊರ ಅಂದ್ಕೊಂಡಿದ್ದೆ ಕ್ಯಾಮ್ರಾ ಇದ್ದೆ. ಸೊ ಅದು ಸಖತ್ ಸ್ಪೈಸಿ ಆಗಿತ್ತು, ನಾಲ್ಗಿಗೆ ರುಚಿ. ಆಮೇಲೆ ಇಷ್ಟ ಆಗಿದ್ದೇನು ಅಂದರೆ ಬಿರಿಯಾನಿ ರೈಸ್ ಇದು ಅದಕ್ಕೂ ಕಂಪೇರ್ ಮಾಡಿದಾಗ ಇದಕ್ಕಿಂತ ಸ್ವಲ್ಪ ಅದರಲ್ಲಿ ದಮ್ ಜಾಸ್ತಿ ಇದೆ, ಅಂದರೆ ಮಸಾಲೆ ಆ ಫ್ಲೇವರ್ ಸ್ವಲ್ಪ ಜಾಸ್ತಿ ಇತ್ತು. ಯಾಕಂದರೆ ಅದರಲ್ಲಿ ಮಸಾಲೆನ ಜಾಸ್ತಿ ಕೊಟ್ಟಿದ್ದಾರೆ, ಆ ಕಲರಲ್ಲೇ ನೀವು ಡಿಫ್ರೆನ್ಸ್ ನೋಡ್ಬೋದು. ಅದಕ್ಕೆ ಮಸಾಲೆ ಕೋಟ್ ಆಗಿರೋದು ಅನ್ನಕ್ಕೆ. ಸೊ ಅದ್ರಲ್ಲಿ ಮಸಾಲೆನೂ ಜಾಸ್ತಿ ಇದ್ದಿದ್ದರಿಂದ ಮೇಲ್ಗಡೆನೇ ಹಾಕ್ಕೊಂಡೆ ನಾನು, ಕೆಳಗಿಂದ ಎತ್ಕೊಂಡು ಬಡಿಸ್ಕೊಂಡಿಲ್ಲ. ಅದರಲ್ಲೂ ಇಷ್ಟು ದಪ್ಪ ಮಸಾಲೆ ಹಂಗೆ ಬರ್ತಾಯಿತ್ತು. ಇದರಲ್ಲಿ ಆ ಮಸಾಲೆ ಕಮ್ಮಿ ಇರೋದು, ಅದು ನೋಡೋಕ್ಕೂ ಲೈಟಾಗಿದ್ದರಿಂದ ಸ್ವಲ್ಪ ಅದು ದಮ್ಮು ಚೆನ್ನಾಗಿತ್ತು, ಇಷ್ಟ ಆಯಿತು. ಮತ್ತು ಪ್ಲಸ್ ಆ ಫ್ರೈ ಏನಿದೆ ಅವ್ರದ್ದು ರೆಸಿಪಿ ಬೋನ್ಲೆಸ್ಸು, ಅದೂ ಅಷ್ಟೇ ಸ್ಪೈಸಿಯಾಗಿ ಅದು ಚೆನ್ನಾಗಿತ್ತು. ಸೊ ಅದರಿಂದ ಅದು ಇಷ್ಟ ಆಯಿತು. ಇನ್ನೊಂದು ಬರುತ್ತೆ ಇವ್ರದಲ್ಲಿ ಅವರ ಸ್ಪೆಷಲ್ಲು ಬೋನ್ಲೆಸ್ಸು, ಅದೇನು ಅಂದರೆ ಅದರಲ್ಲಿ ಮೊಟ್ಟೆ ಹಾಕಿರ್ತಾರೆ. ಸೊ ಇದೇ ಥರ ಚಿಕನ್ ಫ್ರೈ ಇರುತ್ತಲ್ಲ ಕೋಟಿಂಗು, ಅದರಲ್ಲಿ ಮೊಟ್ಟೆ ಕೂಡ ಇರೋದು ಆ್ಯಡ್ ಆಗಿರುತ್ತೆ. ಅದು ತುಂಬ ಜನಕ್ಕೆ ಇಷ್ಟ ಆಯಿತು. ಅದು ಖಾರ ಇರುತ್ತೋ ಇಲ್ವೋ ಗೊತ್ತಿಲ್ಲ, ನಾನು ಟ್ರೈ ಮಾಡಿಲ್ಲ. ಸಖತ್ತಾಗಿತ್ತು, ಇಷ್ಟ ಆಯಿತು. ಖಾರ ಅನಿಸಿದ್ರೂ ನಿಮಗೆ ಒಂದೊಂದು ತೂತು ಹೋಗ್ತಾನೆ ಇತ್ತು. ಸೊ ನನಗೆ ಅದು ಇಷ್ಟ ಆಯಿತು. ಹರ್ಷವರ್ಧನ್ ನಿಮಗೆ ಅದು ಇಷ್ಟ ಆಯಿತು ಸೇಮಾ? ಸೊ ಹರ್ಷಂಗೂ ಅಷ್ಟೇ ಮ್ಯಾಗನ ಬಿರಿಯಾನಿ ಇಷ್ಟ ಆಯಿತು. ಸೊ ಇವೆರಡರಲ್ಲಿ ಇವತ್ತು ಕಂಪೇರ್ ಮಾಡಿದ್ರಲ್ಲಿ ಇದು ಇಷ್ಟ ಆಯಿತು. ಸೊ ನಿಮಗೂ ಅಷ್ಟೇ, ನಿಮ್ಗೆ ಯಾವ್ದು ಬಿರಿಯಾನಿ ಇಷ್ಟ, ಆಮೇಲೆ ಇವೆರಡು ಬಿಟ್ಟು ಬೇರೆ ಬ್ರ್ಯಾಂಡ್ ಯಾವುದಾದ್ರೂ ನಿಮ್ಗೆ ಇಷ್ಟ ಇದ್ದರೆ ಅದು ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ. ಆಮೇಲೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.